ನಾನು ಓದಿರೋದು ಕನ್ನಡ ಶಾಲೆ, ಕನ್ನಡ ಮಾಧ್ಯಮ ಸರ್ಕಾರಿ ಕಿರಿಯ ಶಾಲೆ. ಬಹುಶಃ ಜಿಲ್ಲಾಡಳಿತದ ಒಂದು ನಕ್ಷೆಯಲ್ಲಿ ಮ್ಯಾಪ್ ಅಲ್ಲಿ ನಮ್ಮ ಹಳ್ಳಿ ಕಾಣಂಗೆ ಇಲ್ಲ. ನಾವು ಜಿಲ್ಲಾಧಿಕಾರಿಗಳು ನೋಡೇ ಇರಲಿಲ್ಲ. ನಾನು ಫಸ್ಟ್ ಟೈಮ್ ಜಿಲ್ಲಾಧಿಕಾರಿಗಳು ಈ ಶಾಸ್ತ್ರದಿಂದ ನೋಡ್ತಾ ಇರೋದು. ಸೊ ನೀವು ಸನ್ಮಾನ ಪಡಿಬೇಕಾದ್ರೆ ಅನುಮಾನ ಮತ್ತೆ ಅಪಮಾನ ಎರಡನ್ನು ಕ್ರಾಸ್ ಮಾಡ್ಲೇಬೇಕು. ಅವ್ರು ಕೇಳಿದ್ರು SR ಬೊಮ್ಮಾಯಿ SR ಅಂದ್ರೆ ಏನು ಅಂತ. ಫಸ್ಟ್ ಕ್ವೆಶನ್ ಐ ಗಾಟ್ ಶಾಕ್ಡ್. ಬಟ್ ಒಂದೇ ಏನ್ ಬೇಕಾಗಿರೋದು ನಿಮ್ಮಲ್ಲಿ ಆತ್ಮವಿಶ್ವಾಸ ಬೇಕು. ಅದನ್ನ ರೂಢಿಯನ್ನು ಮಾಡ್ಕೊಳ್ಳಿ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾನು ಓದಿರೋದು ಕನ್ನಡ ಶಾಲೆ, ಕನ್ನಡ ಮಾಧ್ಯಮ ಸರ್ಕಾರಿ ಕಿರಿಯ ಶಾಲೆ. ಅದು ನಮ್ದು ಹಳ್ಳಿ ಹೇಗಿದೆ ಅಂದ್ರೆ ಬಹುಶಃ ಜಿಲ್ಲಾಡಳಿತದ ಒಂದು ನಕ್ಷೆಯಲ್ಲಿ ಮ್ಯಾಪ್ ಅಲ್ಲಿ ನಮ್ಮ ಹಳ್ಳಿ ಕಾಣಂಗೆ ಇಲ್ಲ. ನಾವು ಸ್ಕೂಲಲ್ಲಿ ಓದುವಾಗ 1ರಿಂದ 5ನೇ ತರಗತಿಯಲ್ಲಿ ಓದುವಾಗ ನಮ್ಮ ಸ್ಕೂಲ್ ಹೊರಗಡೆ ಒಂದು ಮ್ಯಾಪ್ ಹಾಕಿದ್ರು. ನನ್ನ ಸರ್ ಕೇಳ್ತಿದ್ದೆ, ಸರ್ ಇದು ನಮ್ಮ ಹಳ್ಳಿ ಕಾಣ್ತಾನೆ ಇಲ್ಲಲ್ಲ ಅಂತ. ಅದು ಒಂದು ತಾಲೂಕ್ ಮ್ಯಾಪ್ ಇತ್ತು ಸರ್. ಆ ತಾಲೂಕ್ ಮ್ಯಾಪ್ ಅಲ್ಲಿ ಒಂದು ಚುಕ್ಕೆ ಹಾಕಿದ್ರು. ಅಲ್ಲಿ ಹೆಸರು ಕೂಡ ಬರ್ತಿರ್ಲಿಲ್ಲ. ಅದು ಕೂಲಿ ಅಂತ ಹಾಕಿದ್ರು. ಇದು ಕುಮದತ್ತಿ ರಿವರ್ ಬರುತ್ತೆ. ಅದು ಕ್ರಾಸ್ ಮಾಡಿದ್ರೆ ಹಿರೇಕೆರೂರು ತಾಲೂಕ್ ಬರುತ್ತೆ. ಸೊ ನಮ್ದು ಹಳ್ಳಿ ಅಷ್ಟು ಸಣ್ಣ ಹಳ್ಳಿ, ಬರೀ ಒಂದು 40ರಿಂದ 50 ಮನೆಗಳಿದ್ದಾವೆ. ಅಲ್ಲಿ ನನ್ನ ಪ್ರೈಮರಿ ಸ್ಕೂಲ್ ಟೀಚರ್ ಮೊಹಮ್ಮದ್ ರಫೀಕ್ ಅಂತ. ಐ ಆಮ್ ಥ್ಯಾಂಕ್ಫುಲ್ ಟು ದಟ್ ಪರ್ಸನ್. ಅವರ ಒಂದು ಕಾರಣದಿಂದ ಇವತ್ತು ನಾನು ಇಲ್ಲಿದ್ದೇನೆ. ಅದಾದ್ಮೇಲೆ ನಮ್ಮ ಪ್ರೈಮರಿ ಸ್ಕೂಲ್ ಆದ್ಮೇಲೆ ನಾವು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಹೋಗಿದ್ವಿ. ನಮಗೆ ಗೊತ್ತಿರ್ಲಿಲ್ಲ ಮೊರಾರ್ಜಿ ಶಾಲೆ ಇದೆ ಅಂತ. ನಮ್ಮ ಸರ್ ಪ್ರೈಮರಿ ಸ್ಕೂಲ್ ಟೀಚರ್ ಅವರೇ ಅಪ್ಲಿಕೇಶನ್ ಹಾಕಿದ್ರು. ಯಾಕಂದ್ರೆ ನಮ್ಮ ತಂದೆ ತಾಯಿ ಗೊತ್ತಿರ್ಲಿಲ್ಲ ಮೊರಾರ್ಜಿ ಶಾಲೆ ಇದೆ ಅಂತ. ಆಮೇಲೆ ನಂದು 11th and 12th RTS PU ಕಾಲೇಜ್ ರಾಣೆಬೆನ್ನೂರಲ್ಲಿ ಕಂಪ್ಲೀಟ್ ಆಯ್ತು. ಆಮೇಲೆ ಡಿಗ್ರಿ ನಾನು BSc ಇನ್ ಅಗ್ರಿಕಲ್ಚರ್ ಮಾಡಿದ್ದು ಶಿವಮೊಗ್ಗ ಕಾಲೇಜಲ್ಲಿ. ಅದು ಸರ್ಕಾರಿ ಕಾಲೇಜ್. ಎಲ್ಲರೂ ಪೇ ಅಟೆನ್ಷನ್ ಹಿಯರ್. ಐ ಹ್ಯಾವ್ ಸ್ಟಡಿಡ್ ಓನ್ಲಿ ಇನ್ ದ ಗವರ್ನಮೆಂಟ್ ಕಾಲೇಜಸ್. ಓನ್ಲಿ ಇನ್ ಗವರ್ನಮೆಂಟ್ ಕಾಲೇಜ್. ದಟ್ಸ್ ಇಟ್. ಅದಾದ್ಮೇಲೆ ನಾನು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಸೆಂಟ್ರಲ್ ಯೂನಿವರ್ಸಿಟಿ ನ್ಯೂ ಡೆಲ್ಲಿ, ಕೇಂದ್ರ ಸರ್ಕಾರದ ಒಂದು ವಿಶ್ವವಿದ್ಯಾಲಯ. ಅಲ್ಲಿ ನಂದು UPSC ಕೋಚಿಂಗ್ ಆಗಿರೋದು 2ರಿಂದ 2 ವರ್ಷ. ಅಲ್ಲಿ ನನಗೆ UPSC ಟ್ರೈನಿಂಗ್ ಎಲ್ಲ ಮಾಡಿದಾಗ ಸೊ ಐ ಗಾಟ್ ಇನ್ ಟು ದಿಸ್ ಟೈಮ್ ದ UPSC. ಮೇಡಮ್ ಹೇಳ್ತಾ ಇದ್ರು ಲೈಕ್ UPSC ಇಸ್ ವೆರಿ ಸ್ಟ್ರಿಕ್ಟ್ ಜರ್ನಿ, ವೆರಿ ಡಿಫಿಕಲ್ಟ್ ಜರ್ನಿ. ಯಾಕಂದ್ರೆ 3-4 ಅಟೆಂಪ್ಟ್ಸ್ ಅಲ್ಲಿ ಆಗೋದಿಲ್ಲ. ಮೇಡಮ್ ಅವ್ರು ಕೇಳಿದಾಗ ಎಷ್ಟು ಜನ ಇಲ್ಲಿ UPSC ಮಾಡ್ತೀರಾ ಅಂತ ಹೇಳಿದಾಗ ಬಹಳ ಕಡಿಮೆ ಜನ ನೀವು ಕೈ ಎತ್ತಿದ್ರ. ಮಕ್ಕಳೇ, ನಾನು ನಿಮಗೆ ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ 3 ಘಟ್ಟಗಳಿರ್ತವೆ. 3 phases ಆಫ್ ದ ಲೈಫ್. ಒನ್ ಈಸ್ ಅನುಮಾನ. ಅನುಮಾನ ಮೀನ್ಸ್ ಡೌಟ್. ನೀವು ಯಾಕೆ ಕೈ ಎತ್ತಿಲ್ಲ ಅಂದ್ರೆ ನಿಮಗೆ ಅನುಮಾನ ಇದೆ. ಫಸ್ಟ್ ನಾನು UPSC ಮಾಡ್ಬೋದಾ ಮಾಡಕ್ ಆಗಲ್ವಾ ಅಂತ. ಇದು ನಾನು 2019ರಲ್ಲಿ ಇದೇ ಸ್ಟೇಜ್ ಅಲ್ಲಿ ಇದೆ. ದಿಸ್ ವಾಸ್ ದ ಫೇಸ್ ಐ ವಾಸ್ ಇನ್ 2019. ಐ ಹ್ಯಾಡ್ ಎ ಡೌಟ್ ವೆದರ್ ಐ ಕ್ಯಾನ್ ಕ್ಲಿಯರ್ ದಿಸ್ ಎಕ್ಸಾಮ್ ಆರ್ ನಾಟ್. ಯಾಕೆ ಡೌಟ್ ಯಾಕೆ ಅಂತ ನಾನು ಹೇಳ್ತೀನಿ. ಫಸ್ಟ್, ನಾನು ಓದಿದ ಎಲ್ಲ ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಸ್ಕೂಲ್, ಗೌರ್ಮೆಂಟ್ ಕಾಲೇಜ್ ಅಷ್ಟೇ. ಸೆಕೆಂಡ್, ನಾನು ಬಂದಿರೋದು ಹಳ್ಳಿಯಿಂದ, ಕೂಲಿಯಿಂದ. ಅಲ್ಲಿ ಕೃಷಿ ಬಿಟ್ರೆ ಬೇರೆ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಕೃಷಿ ಬಿಟ್ರೆ ಬೇರೆ ಯಾವ್ದಾದ್ರೆ ಗಾರೆ ಕೆಲಸಕ್ಕೆ ಹೋಗ್ತಾರೆ, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಕೆಲಸಕ್ಕೆ ಹೋಗ್ತಾರೆ ಬೇರೆ ಕಡೆಗೆ. ಅಂಡ್ ಥರ್ಡ್, ನನ್ನ ಫಾದರ್ ಇದೆ ಬಸ್ ಕಂಡಕ್ಟರ್. ಅಲ್ಲಿಂದ ಇದು ಒಂದು ಭಯ. ಯಾಕಂದ್ರೆ ನಮ್ಮಲ್ಲಿ ಯಾವುದೇ ಒಂದು ಸೌಲಭ್ಯಗಳು ಇರಲಿಲ್ಲ. ನಾವು ಜಿಲ್ಲಾಧಿಕಾರಿಗಳು ನೋಡೇ ಇರಲಿಲ್ಲ. ನಾನು ಫಸ್ಟ್ ಟೈಮ್ ಜಿಲ್ಲಾಧಿಕಾರಿಗಳು ಈ ಶಾಸ್ತ್ರದಿಂದ ನೋಡ್ತಾ ಇರೋದು. ನಾನು ಯಾವತ್ತು ನೋಡೇ ಇಲ್ಲ, ಯಾವ ಅಧಿಕಾರಿಗಳನ್ನು ನೋಡಿಲ್ಲ. ಸೊ ನೆಕ್ಸ್ಟ್ ಡೌಟ್ ಏನಂದ್ರೆ ನನಗೆ ಸೋರ್ಸಸ್ ಇಲ್ಲ, ಏನ್ ಓದ್ಬೇಕು ಗೊತ್ತಿಲ್ಲ. UPSC ಅಂದ್ರೆ ಗೊತ್ತಿತ್ತು, ಯಾಕಂದ್ರೆ ಅಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಗೆ ಕಾಲೇಜಲ್ಲಿ ಪ್ರೋಗ್ರಾಮ್ ಮಾಡಿದಾಗ DC SP ಅವರೆಲ್ಲ ಬರ್ತಾ ಇದ್ರು, ZPCU ಎಲ್ಲ ಬರ್ತಾ ಇದ್ರು. ಸೊ ಅದು ದೂರದಿಂದ ನೋಡಿದ್ ಮಾತ್ರ UPSC ಅಂತ ಒಂದು ಎಕ್ಸಾಮ್ ಇದೆ, ಬಟ್ ಏನು ಗೊತ್ತಿಲ್ಲ. ಸೊ ದೀಸ್ ಆರ್ ದ ಡೌಟ್ಸ್. ಏನು ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ ದಿಸ್ ಈಸ್ ಕಾಲ್ಡ್ ಅನುಮಾನ, ಡೌಟ್ ಸ್ಟೇಜ್. ಸೆಕೆಂಡ್ ಬರುತ್ತೆ ಅಪಮಾನ. ಅಪಮಾನ ಅಂದ್ರೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡಿ ಸ್ಟಾರ್ಟ್ ಮಾಡಿರ್ತೀರ, ಒಂದೇ ಸಲ ಹೋಗಿರ್ತೀಯ ಅಟೆಂಪ್ಟ್ ಅಲ್ಲಿ, you will get the negative marking. On the CSAT I got negative marking, negative 10 marks I got in the CSAT. Ma'am, I want to tell you on the first attempt I got negative marks in the CSAT because ಯಾಕಂದ್ರೆ ನೆಕ್ಸ್ಟ್ ಬರುತ್ತೆ. ನೀವು ಯಾವುದೇ ಪ್ರೋಗ್ರಾಮ್ ಹೋಗಿಲ್ಲ, ಯಾವುದೇ ಫ್ಯಾಮಿಲಿ ಫಂಕ್ಷನ್ ಹೋಗಿಲ್ಲ. ಯಾವುದೇ ಫ್ಯಾಮಿಲಿ ಫಂಕ್ಷನ್ ಹೋಗಿದ್ರೆ ಎಲ್ಲ ಬಂದು ಕೇಳ್ತಾರೆ, ನಿಮ್ ಮಗಂದ ಆಯ್ತಾ UPSC ಅಂತ, ಏನ್ ಮಾಡ್ತಾ ಇದ್ದಾರೆ, 2 ವರ್ಷದಿಂದ ಓದ್ತಾ ಇದ್ದಾನೆ ಆಯ್ತಾ ಅಂತ. ಮತ್ತೆ 3 ವರ್ಷ ಆದ್ಮೇಲೆ ಮತ್ತೆ ನೀವು ಹಬ್ಬಕ್ಕೆ ಯಾವ್ದಾದ್ರು ಹೋದ್ರೆ ಮತ್ತೆ ಕೇಳ್ತಾರೆ, ಆಯ್ತೇನಪ್ಪ ಏನ್ ಮಾಡ್ತಾ ಇದ್ದೀವಿ UPSC ಎಷ್ಟಾಯ್ತು ಅಂತ ಕೇಳ್ತಾರೆ. That is called ಅನುಮಾನ. ಅಪಮಾನ. ಅಪಮಾನ means you will get all the negatives. ಎಲ್ಲಾ ಕಡೆ ನಿಮಗೆ ಅಪಮಾನ ಆಗ್ತಾ ಇರುತ್ತೆ. ಮೂರನೇ ಬರುತ್ತೆ ಸನ್ಮಾನ. This is what I am today. So ನೀವು ಸನ್ಮಾನ ಪಡಿಬೇಕಾದ್ರೆ ಅನುಮಾನ ಮತ್ತೆ ಅಪಮಾನ ಎರಡನ್ನು ಕ್ರಾಸ್ ಮಾಡಲೇಬೇಕು. ಅದನ್ನ ನೆನಪಿಟ್ಕೊಳ್ಳಿ.
ಸೊ ಈ ಪ್ರೋಗ್ರಾಮ್ ಎಂಡ್ ಆದ್ಮೇಲೆ ಇಲ್ಲಿರ್ತಕ್ಕಂಥ ಎಲ್ಲಾ ವ್ಯಕ್ತಿ, ಎಲ್ಲಾ ಒಂದು ವಿದ್ಯಾರ್ಥಿ ಈ ಎಕ್ಸಾಮ್ ಅನ್ನು ಕೊಡ್ಲೇಬೇಕು. ಆಗ್ಲಿ ಆಗ್ಬೇಕಾದ್ರೆ ಆಮೇಲೆ ನೋಡೋಣ ಅಂತ ಫಸ್ಟ್ ಅಪ್ಲಿಕೇಶನ್ ಹಾಕಿ. ಗೊತ್ತಾಯ್ತಾ? ಫ್ರೀ ಇದೆ, 100 ರೂಪಾಯಿ ಇದೆ ಅಪ್ಲಿಕೇಶನ್ ಅಷ್ಟೇ. ಎಲ್ಲರೂ ಅಪ್ಲಿಕೇಶನ್ ಹಾಕಿ, ಪಾಸ್ ಆಗಿ ಬಿಟ್ಟು ಅದು ಆಮೇಲೆ ನೋಡೋಣ ಅಂತ. ಗೊತ್ತಾಯ್ತಾ? ದಿಸ್ ಇಸ್ ಅನುಮಾನದಲ್ಲಿದ್ರೆ ಡೋಂಟ್ ವರಿ, ಯು ಆರ್ ಇನ್ ದ ಸ್ಟೇಜ್ ಆಫ್ ಡೌಟ್, ಇಟ್ಸ್ ಓಕೆ. ಸನ್ಮಾನ ಬರುತ್ತೆ, ಒಂದು 2-3 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು, ಬಟ್ ಸನ್ಮಾನ ಬಂದೇ ಬರುತ್ತೆ. ನಿಮ್ಮ ಒಂದು ಆಸೆ ಏನಿರ್ಬೇಕಂದ್ರೆ ನೀವು ಅಲ್ಲಿ ಕೂತ್ಕೊಂಡಿದ್ದೀರಾ, ಒಂದ್ 3-4 ವರ್ಷ ಆದ್ಮೇಲೆ ಸರ್ ನಿಮಗೆ ಕಾಲ್ ಮಾಡಿ ಇಲ್ಲಿ ಕಲಿಸ್ಬೇಕು, ಅದನ್ನೊಂದು ಆ ಏಮನ್ನ ಇಟ್ಕೊಳ್ಳಿ ನೀವು. ದಟ್ ಯು ಶುಡ್ ಹ್ಯಾವ್. ರುಚಿ ಬಿದ್ದಲ್ ಮ್ಯಾಮ್ ಹೇಳ್ತಾ ಇದ್ರು, ದ ವ್ಯಾಲ್ಯೂ ಆಫ್ ದ ಪೇರೆಂಟ್ಸ್ ಇಸ್ ಸೋ ಮಚ್. ನನ್ನ ತಂದೆ ತಾಯಿ ಇದ್ದಾರೆ, ಮೈ ಫಾದರ್ ವಾಸ್ ಎ ಬಸ್ ಕಂಡಕ್ಟರ್. ಅವ್ರು ಹೇಗ್ ಮಾಡ್ತಾ ಇದ್ರು ಅಂದ್ರೆ, ಬಸ್ ಅಲ್ಲಿ ಹಿಂದೆ ಅದು ಸೀಟ್ ಇರುತ್ತೆ, ಅಲ್ಲೇ ಕೂತ್ಕೊಂಡು ಅಲ್ಲೇ ಮಲ್ಕೊಳ್ಳೋದು, ಅಲ್ಲೇ ಊಟ ಮಾಡೋದು. ಐ ಹ್ಯಾವ್ ಸೀನ್ ಮೈ ಫಾದರ್ ವೆರಿ ಕ್ಲೋಸ್ಲಿ, ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ನನ್ನ ತಾಯಿ, ನಮ್ಮ ಮನೇಲಿ ಯಾರೇ ಬಂದು ಏನೇ ಕೇಳಿದ್ರು ನಿಮ್ ಮಗ IAS ಆಗ್ತಾನ ಅಂದ್ರೆ ಇಲ್ಲ ಅಂದ್ರೆ, ನನ್ಗೂ ಜಾಸ್ತಿ ನಮ್ಮ ಮಮ್ಮಿಗೆ ಅವರಿಗೆ ಕಾನ್ಫಿಡೆನ್ಸ್ ಇತ್ತು ನಾನು ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡ್ತೀನಿ ಅಂತ. ಲಾಸ್ಟ್ ಟೈಮ್ ಹೇಗಾಗಿತ್ತು ಅಂದ್ರೆ 4th ಅಟೆಂಪ್ಟ್ ಅಲ್ಲಿ ಫಸ್ಟ್ 3 ಅಟೆಂಪ್ಟ್ಸ್ ಅಲ್ಲಿ ನನ್ನ ಪ್ರಿಲಿಮ್ಸ್ ಆಗೇ ಇಲ್ಲ. ಸೇಮ್ ರುಚಿ ಬಿದ್ದಲ್ ಮ್ಯಾಮ್ ಕೇಸ್ ಅಲ್ಲಿ ಪ್ರಿಲಿಮ್ಸ್ 1 ಅಟೆಂಪ್ಟ್ ಅಲ್ಲಿ ಆಗಿಲ್ಲ, 2 ಅಟೆಂಪ್ಟ್ ಅಲ್ಲಿ ಆಗಿಲ್ಲ, 3 ಅಟೆಂಪ್ಟ್ ಅಲ್ಲಿ ಪ್ರಿಲಿಮ್ಸ್ ಆಗ್ಲೇ ಇಲ್ಲ. ಸೊ ಎಲ್ಲರೂ ಹೇಳ್ತಾ ಇದ್ರು ನಿಮ್ ಮಗ ಆಗಲ್ಲ UPSC, ಯಾಕೆ ಹೋಗಿ ಕಳಿಸ್ತಾ ಇದ್ದೀರಾ ಡೆಲ್ಲಿ ಬಹಳ ಕಾಸ್ಟ್, ಮನೆ ಕರ್ಕೊಂಡ್ ಬೇರೆ ಯಾವ್ದಾದ್ರು ಕೆಲಸ ಮಾಡ್ಸಿ ಅಂತ. ಆಮೇಲೆ 4th ಅಟೆಂಪ್ಟ್ ಅಲ್ಲಿ ಫಸ್ಟ್ ಟೈಮ್ ನನ್ನ ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು. ಆ ಪ್ರಿಲಿಮ್ಸ್ ಕ್ಲಿಯರ್ ಆದ್ರೆ ಎಷ್ಟು ಖುಷಿ ಆಗ್ತದಂದ್ರೆ, ಯು ವಿಲ್ ನೆವರ್ ರೀಡ್ ಫಾರ್ ದ ಮೇನ್ಸ್ ಓದಂಗೆ ಇಲ್ಲ, ಆ ಖುಷಿಯಲ್ಲೇ ಇರ್ತೀರ ಸುಮ್ಮನೆ. ಸೊ ಅದೇ ಟೈಮ್, ಸೊ ಐ ವಾಸ್ ಇನ್ ಅದೇ ಮೂಡ್ ಅಲ್ಲಿ, ಖುಷಿಯಲ್ಲಿ ಸುಮ್ಮನೆ ಸೆಲೆಬ್ರೇಟ್ ಮಾಡ್ತಾ ಸ್ಟೇಟಸ್ ಆಗ್ತಾ, ವಾಟ್ಸ್ಆಪ್ ಅಲ್ಲಿ ಎಷ್ಟು ಲೈಕ್ಸ್ ಬಂದಿದ್ದಾವೆ, ಎಷ್ಟು ನೋಡಿದ್ದಾರೆ, 100 ಬಂದಿದ್ದಾವ, 120 ಬಂದಿದ್ದಾವ ಅಂತ ಹೇಳಿ. ಸೊ ಯಾರಾದ್ರೂ ಒಬ್ರು ಹೇಳ್ಬಿಟ್ರೆ ನಿಮ್ ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ ಇಷ್ಟೇ, ಎಲ್ಲಿ ಎವ್ರಿಬಡಿ ಹ್ಯಾಸ್ ಟು ಮೀಟ್. ಯಾರು ಸಿಗ್ತಾರೋ ಹೋಗಿ ನಾನೇ ಹೋಗಿ ಹೇಳ್ತೀನಿ ಪ್ರಿಲಿಮ್ಸ್ ಆಗಿದೆ ಈ ಸಲ ಅಂತ. ಅವ್ರು ಕೇಳ್ತಾನೆ ಇರ್ಲಿಲ್ಲ ನೀವ್ ಏನ್ ಮಾಡ್ತಾ ಇದ್ದೀರ, ನನ್ ಪ್ರಿಲಿಮ್ಸ್ ಆಗಿದೆ ಅಷ್ಟೇ, ಮೇನ್ಸ್ ಓದೇ ಇಲ್ಲ ನಾನು. ಸೊ 4ನೇ ಅಟೆಂಪ್ಟ್ ಅಲ್ಲಿ ಮೇನ್ಸ್ ಹೋಯ್ತು. ಅದರಲ್ಲಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಇರುತ್ತೆ, ಅದರಲ್ಲಿ ಮೇನ್ಸ್ ಅಲ್ಲಿ ನನ್ ಕ್ಲಿಯರ್ ಆಗಿತ್ತು. ಐ ಗಾಟ್ ಇನ್ ಇಂಟರ್ವ್ಯೂ. ಸೊ ಇಂಟರ್ವ್ಯೂ ಎಷ್ಟು ಖುಷಿಯಲ್ಲಿ ಇತ್ತಂದ್ರೆ, ಬರೀ ಕೋಟ್ ಹಾಕೊಳ್ಳೋದು, ಓಡಾಡೋದು ಅಷ್ಟೇ. ದಿಸ್ ಇಸ್ ಐ ಗಾಟ್ ದ ಇಂಟರ್ವ್ಯೂ ಕಾಲ್ ಅಷ್ಟೇ. ಇಂಟರ್ವ್ಯೂ ಅಲ್ಲಿ ಏನ್ ಹೇಳೋದು ಗೊತ್ತಿಲ್ಲ. UPSC ಹೊರಗಡೆ ಹೋಗಿ, ಅಲ್ಲಿ 4 ಗೇಟ್ ಇದೆ UPSCಗೆ, 1 ಗೇಟ್, 2 ಗೇಟ್, 3 ಗೇಟ್, ಎಲ್ಲಾ ಗೇಟ್ ಅಲ್ಲಿ ಫೋಟೋ ಹೊಡ್ಸ್ಕೊಳ್ಳೋದು, ಯಾರ ಸಿಗ್ತಾರೆ ಫೋಟೋ ಹೊಡಿಯೋಪ್ಪ ಅನ್ನೋದು. ಬಿಕಾಸ್ ದಟ್ಸ್ ವಾಸ್ ದ ಇಂಟರ್ವ್ಯೂ ಸ್ಟೇಜ್. ಅದ್ರಲ್ಲಿ ಏನ್ ಕೇಳ್ತಾರೆ ಗೊತ್ತಿಲ್ಲ. ಜಸ್ಟ್ ಅಲ್ಲಿ UPSC ಒಳಗಡೆ ಇಂಟರ್ವ್ಯೂ ಅಲ್ಲಿ ನಾನು ಹೇಳ್ತೀನಿ, 4th ಅಟೆಂಪ್ಟ್ ಅಲ್ಲಿ ಫಾರೆಸ್ಟ್ ಸರ್ವಿಸ್ ಅಲ್ಲಿ ಇರುವಾಗ ಐ ಎಂಟರ್ ದ ಎಕ್ಸಾಮ್ ಹಾಲ್. ಅಲ್ಲಿ ವೇಟಿಂಗ್ ಇತ್ತು, ವೇಟಿಂಗ್ ಅಲ್ಲಿ ಕೂತ್ಕೊಂಡೆ ಒಳಗಡೆ ಹೋದೆ ಇಂಟರ್ವ್ಯೂ ನಲ್ಲಿ. ಅಲ್ಲಿ ಫಸ್ಟ್ ಕ್ವಶನ್ ಸುಮನ್ ಶರ್ಮಾ ಮ್ಯಾಮ್ ವಾಸ್ ದೇರ್. ಅವ್ರದ್ದು ಏನಿರುತ್ತಂದ್ರೆ, ಅಲ್ಲಿ ಎಲ್ಲಾ ಬೋರ್ಡಿನ ಒಂದು ಅನುಭವ ಒಂದೊಂದು ಇದು ಇರುತ್ತೆ. ಈ ಬೋರ್ಡ್ ಬಹಳ ಸ್ಟಿಕ್ ಇರುತ್ತೆ, ಬೋರ್ಡ್ ಬಹಳ ಈಸಿ ಇರುತ್ತೆ, ಲೀನಿಟ್ ಇರುತ್ತೆ ಅಂತ. ಸುಮನ್ ಶರ್ಮಾ ಹೋದಾಗ ಎಲ್ಲರೂ ಹೇಳ್ತಿದ್ರು ಅವ್ರು ಬಹಳ ಫ್ಯಾಕ್ಚುಯಲ್ ಕ್ವಶನ್ಸ್ ಕೇಳ್ತಾರೆ ಅಂತ. ನಾನು ಒಳಗಡೆ ಹೋದಾಗ ಫಸ್ಟ್ ಕುತ್ಕೊಂಡೆ, ನಾನು ಬಹಳ ಖುಷಿಯಲ್ಲಿ ಇದ್ದೀನಿ ನನಗೆ ಇಂಟರ್ವ್ಯೂ ಬಂದಿದೆ ಅಂತ. ಅವ್ರು ಕೇಳಿದ್ರು SR ಬೊಮ್ಮಾಯಿ SR ಅಂದ್ರೆ ಏನು ಅಂತ. ಫಸ್ಟ್ ಕ್ವಶನ್ ಐ ಗಾಟ್ ಶಾಕ್ಡ್. ಸರ್ ನನಗೆ ಗೊತ್ತು ಮ್ಯಾಮ್, ನನಗೆ ಗೊತ್ತಿಲ್ಲ SR ಬೊಮ್ಮಾಯಿ SR ಅಂದ್ರೆ ಏನು ಅಂತ. ಅವರೇ ಹೇಳಿದ್ರು, SR ಬೊಮ್ಮಾಯಿ ವಾಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ 1992. ಅವರು ಅವಾಗ ಜನತಾದಳ ಇತ್ತು, ಪ್ರೆಸಿಡೆಂಟ್ ರೂಲ್ ಅನ್ನ ಇಂಪೋಸ್ ಮಾಡಿದಾಗ ದೇ ವೆಂಟ್ ಟು ಸುಪ್ರೀಂ ಕೋರ್ಟ್. ಅವ್ರು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡುತ್ತೆ 1992. SR ಬೊಮ್ಮಾಯಿ ಜಜ್ಮೆಂಟ್ ಇಸ್ ಸ್ಟಿಲ್ ರಿಲೆವೆಂಟ್. ಆಮೇಲೆ ನನಗೆ ಹೇಳಿಲ್ಲ ಮ್ಯಾಮ್, ನನಗೆ ಗೊತ್ತಿಲ್ಲ ಅಂತ. ಐ ವಾಸ್ ಸ್ಮೈಲಿಂಗ್ ಸ್ಟಿಲ್, ನನಗೆ ಖುಷಿಯಲ್ಲಿ ಇದ್ದೀನಿ, ನನಗೆ ಇಂಟರ್ವ್ಯೂ ಇದೆ ಅಷ್ಟೇ. ದೆನ್ ದೇ ಆಸ್ಕ್ಡ್ MN ಶ್ರೀನಿವಾಸನ್ನಲ್ಲಿ MN ಅಂದ್ರೆ ಏನು ಅಂದ್ರು. ಐ ವಾಸ್ ಅಗೇನ್ ಶಾಕ್ಡ್. ಇವ್ರು ಯಾಕೆ ಇದೆಲ್ಲ ಕೇಳ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ MN ಶ್ರೀನಿವಾಸನ್. ಮ್ಯಾಮ್ ಐ ಡೋಂಟ್ ನೋ ಹೂ ಇಸ್ MN ಶ್ರೀನಿವಾಸನ್. ಸೊ ಅದಾದ್ಮೇಲೆ ಮ್ಯಾಮ್ ಸ್ಟಾರ್ಟೆಡ್ ಅದರ್ ಮೆನಿ ಕ್ವಶನ್ಸ್. Continuously 5 questions I did not answer at all. 5 questions ಒಂದು ಆನ್ಸರ್ ಇಲ್ಲ. I am just ma'am I don't know, ma'am I am sorry, ma'am ನಾನು ಓದ್ತೀನಿ ಇಷ್ಟೇ ಹೇಳಿರೋದು. I changed my way of telling. The thing was I don't know, that's it. 5 questions ಆಯ್ತು. ಇಂಟರ್ವ್ಯೂ ಎಲ್ಲೆಲ್ಲೂ ಏನು ಗೊತ್ತಾಗಿಲ್ಲ. ಆಮೇಲೆ ಒಬ್ಬ ಮೆಂಬರ್ ಕೇಳಿದ್ರು, ನೀವು UPSC ಆಫೀಸ್ ಅಲ್ಲಿ ಬಂದಿದ್ದೀರಾ, ಯಾವ್ಯಾವ ಟ್ರೀಸ್ ಇದಾವೆ, ಯಾವ ಮರಗಳಿದಾವೆ ಅಂತ. ಸರ್ ನಾನು ಮರ ಇಲ್ಲಿ ನೋಡಿಲ್ಲ, ಫೋಟೋ ತೊಗೊಳಕ್ ಬಂದಿದ್ದೀನಿ, ಮರ ನೋಡಿಲ್ಲ ನಾನು. That was my interview stage. But this time when I got into the 5th attempt, I practiced every time 3 to 4 hours. Like every ನಾನು ರಾತ್ರಿ 12-1 ಗಂಟೆ ಮಟ್ಟ ನಾನು ಬರೀತಾ ಇದ್ದೆ. I have written multiple papers. ಈ ಟೈಮ್ ಅಲ್ಲಿ ಈ ಸಲ ಕ್ಲಿಯರ್ ಆಗಬೇಕು. ನನಗೆ ಅವಾಗ ಅನಿಸ್ತು, ಪ್ರಿಲಿಮ್ಸ್ ಪಾಸ್ ಆಗಿದ್ರೆ ಇಷ್ಟೆಲ್ಲ ಸನ್ಮಾನ ಇದೆ, ಮೇನ್ಸ್ ಆದ್ಮೇಲೆ ಇಷ್ಟೆಲ್ಲ ಸನ್ಮಾನ ಇದೆ, ಇಂಟರ್ವ್ಯೂ ಆದ್ರೆ ಇಷ್ಟೆಲ್ಲ ಸನ್ಮಾನ ಇದೆ, ಸೆಲೆಕ್ಷನ್ ಆದ್ರೆ ಇನ್ನೆಷ್ಟು ಇರ್ಬೋದು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇವಾಗ ಯಾರಾದ್ರೂ ಕರೆದ್ರೆ ಪಕ್ಷಕ್ಕೆ ನಾನು ಯಾರಿಗೂ ಇಲ್ಲ ಅನ್ನಲ್ಲ, ನಾನು ಬರ್ತೀನಿ ಸರ್, ಯಾವಾಗ ಬರಲಿ, ರಾತ್ರಿ 10 ಇರಲಿ 11 ಐ ವಿಲ್ ಕಮ್. ದಿಸ್ ಇಸ್ ಸನ್ಮಾನ್.
ನಾನು ಮಕ್ಕಳಿಗೆ ಒಂದು ಮಾತು ಹೇಳ್ತೀನಿ, ಇವಾಗ ಅನುಮಾನ ಸ್ಟೇಜ್ ಅಲ್ಲಿ ಇದ್ದೀರಾ, ದೆನ್ ಅಪಮಾನ ಬರುತ್ತೆ, ಅದಾದ್ಮೇಲೆ ಸನ್ಮಾನ ಬರುತ್ತೆ. ಆ ಸನ್ಮಾನಕ್ಕೋಸ್ಕರ ನೀವು ಕಷ್ಟಪಟ್ಟು ಓದಲೇಬೇಕು. ನಾನು 5th ಅಟೆಂಪ್ಟ್ ಅಲ್ಲಿ ಇಂಟರ್ವ್ಯೂ ನಲ್ಲಿ ಐ ವಿಲ್ ಟೆಲ್ ಓನ್ಲಿ ಒನ್ ಇನ್ಸ್ಟೆನ್ಸ್. ಜಸ್ಟ್ ನಾನು ಇಂಟರ್ವ್ಯೂ ಒಳಗಡೆ ಹೋದಾಗ ನಂದು ಲಾಸ್ಟಿಗೆ ಬಂದಿತ್ತು, ಅಂದ್ರೆ ವಿಸಿಟೇಷನ್ ಏರಿಯಾದಲ್ಲಿ 1 o'clock ನನ್ನ ಎಂಟ್ರಿ ಇತ್ತು. ಐ ವೆಂಟ್ ಇನ್ಸೈಡ್. ಸೊ ಚೇರ್ಮನ್ ದಿಸ್ ಟೈಮ್ ಅಂತ ಶುಕ್ಲಾ ಸರ್ ಇದೆ, ಜನರಲ್ ರಿಟೈರ್ಡ್ ಆರ್ಮಿ. ಅವ್ರ ವಾಯ್ಸ್ ಬಹಳ ಗಟ್ಟಿಯಾಗಿರ್ತದೆ, ಬಹಳ ದಪ್ಪ, ಒಂಥರ ಫುಲ್ ಗಡಸ್ದನ್ರಿ ಅವ್ರಿಗೆ. ಅವರು ಬಂದ ತಕ್ಷಣ ದೇ ಡಿಡ್ ನಾಟ್ ಆಸ್ಕ್ ಟು ಸಿಟ್, ಕುತ್ಕೋ ಅಂತ ಹೇಳೇ ಇಲ್ಲ ಅವರು. ದೆನ್ ದೇ ಸ್ಟಾರ್ಟೆಡ್ ಟು ಇಂಡಿಯನ್ ಅಗ್ರಿಕಲ್ಚರ್ ಅಂಡ್ ಇಂಡಿಯನ್ ಸೆಕ್ಯೂರಿಟಿ. ಸರ್ ಐ ಸೆಡ್ ಇಂಡಿಯನ್ ಅಗ್ರಿಕಲ್ಚರ್. ಅವ್ರು ಹೇಳಿದ್ರು ಯಾಕೆ ಇಂಡಿಯನ್ ಅಗ್ರಿಕಲ್ಚರ್? ಸರ್ ಇಂಡಿಯನ್ ಅಗ್ರಿಕಲ್ಚರ್ ಬಿಕಾಸ್ ಇಟ್ಸ್ ಅ ಬ್ಯಾಕ್ ಬೋನ್ ಆಫ್ ದಿಸ್ ಕಂಟ್ರಿ. ಅವ್ರು ಏನ್ ಹೇಳಿದ್ರು, ದಟ್ ಬ್ಯಾಕ್ ಬೋನ್ ಬ್ರೋಕನ್ 50 years ago, 50 ವರ್ಷ ಹಿಂದೆ ಮುರಿದೋಗಿದೆ. So what you tell when the examiner tell you that Indian agriculture broken 50 years ago only? Avag I told, sir, still 60% of this population of this country, they are rural people. Second, 50 to 60% of the labor force still comes from the agriculture. And the third, during COVID-19, every sector showed the negative. Industry, services, ella work from home anta ella mane kalsidru. What was the sector which was showing the positive growth? Only one, that is agriculture. That's why still I want to tell, still Indian agriculture is the backbone of this country. Not because it is the economy, it is because the sector which has given the employment, which has given the everything for the rural people. And I belong to the family of agriculture, so I still say that agriculture is the backbone of this country. ಆಮೇಲೆ this is the interview stage. Like ನಿಮಗೆ ಈ ಒಂದು ಸ್ಟೇಜ್ಗಳು ಬರೋದು ಬಹಳ ಕಾಮನ್. ಸೊ ಒಂದೇ ಒಂದು UPSC ನಲ್ಲಿ ಅಂದ್ರೆ ನಿಮಗೆ UPSC ಕ್ಲಿಯರ್ ಮಾಡಿ ಒಂದೇ ಒಂದು ಅವಶ್ಯಕತೆ ಇದೆ, ಅದು ಆತ್ಮವಿಶ್ವಾಸ ಮಾತ್ರ. ಮಕ್ಕಳೇ ನೆನಪು ಇಟ್ಕೊಳ್ಳಿ, ನಥಿಂಗ್ ಕಮ್ಸ್. ಯಾವ ಬುಕ್ಸ್ ಬೇಕು ಯಾರಾದ್ರೂ ಬಂದ್ಕೊಂಡು ಹೋಗ್ತಾರೆ, ಏನ್ ಟೀಚರ್ ಬೇಕು ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಅವೈಲೇಬಲ್ ಇದೆ. ಬಟ್ ಒಂದೇ ಏನ್ ಬೇಕಾಗಿರೋದು ನಿಮ್ಮಲ್ಲಿ ಆತ್ಮವಿಶ್ವಾಸ ಬೇಕು. ಅದನ್ನ ರೂಢಿಯನ್ನು ಮಾಡ್ಕೊಳ್ಳಿ, ಅದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಲಾಸ್ಟಿಗೆ ಒಂದು, ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ಶಾರ್ಟ್ ನೋಟ್ಸ್ ಆಗಿ ಕುತ್ಕೊಂಡ್ಬಿಡ್ತಾರೆ. ಸಿ, ದಿಸ್ ಇಸ್ ಅ ಬಿಸ್ನೆಸ್ ಎಟ್ ದ ಎಂಡ್ ಆಫ್ ದ ಟೈಮ್. All the social media, they show such a content which you see. ಒಮ್ಮೆ ನೀವು ಮಾಲ್ಸ್ ಅನ್ನ ನೋಡಿದ್ರೆ ಅದೇ ಮಾಲ್ಸ್ ಬರ್ತಾ ಇರುತ್ತೆ, ನೀವು ಯಾವ್ದಾದ್ರು ಥಿಯೇಟರ್ ನೋಡಿದ್ರೆ ಅದೇ ಬರ್ತಾ ಇರುತ್ತೆ, ನೀವು ಯಾವ್ದಾದ್ರು ಡ್ರೆಸ್ ಗಳು ಸರ್ಚ್ ಮಾಡಿದ್ರೆ ಅದೇ ಡ್ರೆಸ್ಸೇ ಬರ್ತಾ ಇರುತ್ತೆ ಅಡ್ವರ್ಟೈಸ್ಮೆಂಟ್. ಸೊ ಡೋಂಟ್ ಫಾಲ್ ಫಾರ್ ದಿಸ್ ಟ್ರ್ಯಾಪ್. ಆ ಟ್ರ್ಯಾಪಿಗೆ ಬೀಳ್ಬೇಡಿ. ಇದು ಒಂದು ಅಮೂಲ್ಯವಾದಂತ ಕ್ಷಣ, ಎಜುಕೇಶನ್. ಆ ಕ್ಷಣದಲ್ಲಿ ಚೆನ್ನಾಗಿ ಓದಿದ್ರೆ ಮಾತ್ರ ನೀವು ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಈ ಕಡೆ ಬರ್ಲಿಕ್ಕೆ ಸಾಧ್ಯ. ಇದು ಒಂದು ನಿಮ್ಮ ಏಮ್ ಅನ್ನ ಮಾಡ್ಕೊಳ್ಳಿ. ದಿಸ್ ಇಸ್ ಓನ್ಲಿ ಯು ಶುಡ್ ಹ್ಯಾವ್ ಇನ್ ದ ಲೈಫ್. ಆಮೇಲೆ ಪ್ರಪಂಚದಲ್ಲಿ ಏನೇ ಆಗಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, IAS ಆಗಲಿ, ದಟ್ಸ್ ಆಲ್ ಓಕೆ. ಬಟ್ ಎಲ್ಲರಿಗೂ ಮುಖ್ಯ ಒಳ್ಳೆಯ ಮನುಷ್ಯರಾಗಿ, ಒಳ್ಳೆಯ ಮಾನವರಾಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ.